ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಿಂದ ಪತ್ರ ಬರೆದು ಮನವಿ ನೀಡಿದ ಗುತ್ತಿಗೆದಾರ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸೈಡ್. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಕಲಬುರಗಿ ಜಿಲ್ಲೆಯಲ್ಲಿಂದು ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅಧ್ಯಕ್ಷರು ಕರವೇ ಸೇಡಂ ತಮ್ಮ ಸ್ವತಃ ರಕ್ತದಿಂದ ಎರಡನೇ ಬಾರಿಗೆ ಪತ್ರವನ್ನು ಬರೆದು ಐತಿಹಾಸಿಕ ಮಳಖೇಡನಲ್ಲಿ ರಾಷ್ಟ್ರಕೂಟರ ಉತ್ಸವವನ್ನು ಹಂಪಿ ಮಾದರಿಯಲ್ಲಿ ಸರ್ಕಾರದಿಂದ ಆಚರಿಸಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತುತಪಡಿಸಿದ್ದಾರೆ. ದಿನೇ ದಿನೇ ಮಳಖೇಡ ಕೋಟೆಯ ಗೋಡೆಗಳು ಮಳೆ ಮತ್ತು ಪ್ರಕೃತಿಯ ವಿಕೋಪಗಳಿಂದ ಕುಸಿದು ಹೋಗ್ತಾ ಇವೆ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ತಿಳಿಸುವಂತಹ ಸಾಕ್ಷಿಯಾಗಿರುವಂತಹ ಮಳಖೇಡ ಅಂದರೆ ಮಾನ್ಯಖೇಟದ ಕೋಟೆಯನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಮನವಿ ಪತ್ರವನ್ನು ನೀಡಿದರು. 15 ವರ್ಷಗಳ ನಿರಂತರ ಹೋರಾಟ ಮಾಡಿದರೂ ಸರ್ಕಾರ ಸ್ಪಂದನೆ ನೀಡ್ತಾ ಇಲ್ಲ. ಅದೆಷ್ಟೋ ಬಾರಿ ರೆಫನ್ನಲ್ಲಿ ವಾಗ್ದಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದು, ಅನೇಕ ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಆದ ಕಾರಣ ಅತಿ ಶೀಘ್ರದಲ್ಲಿ ರಾಷ್ಟ್ರಕೂಟರ ಉತ್ಸವ ಸರ್ಕಾರದಿಂದ ಹಂಪಿ ಉತ್ಸವದಂತೆ ಮಾದರಿಯಂತೆ ಆಚರಣೆ ಮಾಡಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರವೇ ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಗೋಪಾಲ ನಾಟೇಕರ್ ಮತ್ತು ಶರಣು ಶ್ರೀನಿವಾಸ್ ರೆಡ್ಡಿ ಹಾಗೂ ಮಲ್ಲಿಕಾರ್ಜುನ ಬೈನಕನಹಳ್ಳಿ, ಗುಂಡಪ್ಪ ಪೂಜಾರಿ, ಕಿರಣ್ ಕುಮಾರ್, ಚಂದ್ರಶೇಖರ್ ಮಡಿವಾಳ್, ಉಮಾರೆಡ್ಡಿ, ರಘುವೀರ, ಶೇಖರ್ ಪೂಜಾರಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶರಣಯ್ಯ ಮಠಪತಿ. ಮಳಖೇಡ ರಾಷ್ಟ್ರಕೂಟೋತ್ಸವ ಹಂಪಿ ಮಾದರಿಯಲ್ಲಿ ಸರ್ಕಾರದಿಂದ ಆಚರಿಸಬೇಕು ಮತ್ತು ಈಗಾಗಲೇ ಕೋಟೆ ಬಿಡುವ ಅಂಚಿನಲ್ಲಿದೆ. ಆ ಕೋಟೆಯನ್ನು ಅಭಿವೃದ್ಧಿಗೊಳಿಸಬೇಕೆಂದು ಮಾನ್ಯ ಘನವೆತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರಿಗೆ ಕಲಬುರಗಿಯಲ್ಲಿ ಇಂದು ನಮ್ಮ ಸಂಘಟನೆಯಿಂದ ಸ್ವಂತ ನನ್ನ ರಕ್ತದಿಂದ ಪತ್ರ ಬರೆದು ಎರಡನೇ ಬಾರಿಗೆ ಮನವಿ ಕೊಡ್ತಾ ಇದ್ದೇನೆ. ಇಲ್ಲಿನ ಮಾನ್ಯ ಸಚಿವರು ಅದಕ್ಕೆ ಹುರಿದುಂಬಿಸಿ ಈ ಬಾರಿ ಮಳಖೇಡ ರಾಷ್ಟ್ರಕೂಟೋತ್ಸವ ಹಂಪಿ ಮಾದರಿಯಲ್ಲಿ ಸರ್ಕಾರದಿಂದ ಆಚರಣೆ ಮಾಡಬೇಕಂತೇಳಿ ಎಲ್ಲರ ಕನ್ನಡಿಗರ ಪರವಾಗಿ ಇಂದು ಮನವಿ ಕೊಡಲಾಯಿತು.